ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಬೇಡ ಬೇಡ, ಹಾಗೆಲ್ಲ ಮಾತಾಡ್ಬೇಡಿ. ನನ್ ಗಂಡಂಗ್ ದಯವಿಟ್ಟು ಹೊಡಿಬೇಡಿ. ಹೋಗು, ಮತ್ತೆ ಹೋಗಿ ಆ ಭೀಮಂಗೆ ಇದೇ ರೀತಿ ಹೆದರ್ಸು. ಅವನು ಭಯ ಪಟ್ಕೊಂಡು ಪೂರ್ಣನ್ ಕೇಸ್ ವಾಪಸ್ ತಗೊಳ್ಳೋ ಹಂಗ್ ಮಾಡು. ಇಲ್ಲಿ ಎಷ್ಟೇ ಬಾಯ್ ಪಡ್ಕೊಂಡ್ರು ಪ್ರಯೋಜನ ಇಲ್ಲ. ಹೋಗು. ಸರ್ಸಮ್ಮ, ಹೋಗು ಮೊದಲು ಇಲ್ಲಿಂದ ಹೋಗು. ಇಲ್ಲಾಂದ್ರೆ ಇವರು ಲಾಟಿಲೆ ಚಟ್ಟ ಕಟ್ಬಿಡ್ತಾರೆ ನಂಗೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾನು ಹೋಗ್ತೀನಿ. ದಯವಿಟ್ಟು ನನ್ ಗಂಡಂಗ್ ಹೊಡಿಬೇಡಿ. ನಂಗ್ ದಿಕ್ಕು ಅಂತ ಇರೋದು ಅವನೊಬ್ನೇ. ಕೈ ಮುಗಿದು ಕೇಳ್ಕೋತೀನಿ. ಮಂಚಯ್ಯ, ಹೆದರ್ಕೋಬೇಡ. ನಾನ್ ನಿನ್ನನ್ ಕಾಪಾಡ್ತೀನಿ. ಮತ್ತೆ ಬರ್ತೀನಿ. ನಾನು ನಿನ್ನನ್ ಬಿಡಿಸ್ಕೊಂಡು ಹೋಗ್ತೀನಿ. ಸರಿ, ಬೇಗ ಹೋಗು ಸರ್ಸಮ್ಮ, ಹೋಗು. ಇಲ್ಲಾಂದ್ರೆ ಇವರು ಸಾಯಿಸ್ಬಿಡ್ತಾರೆ. ಹೋಗು. ಹೆಂಗಾದ್ರೂ ಮಾಡಿ ನಿನ್ನನ್ ಕಾಪಾಡ್ತೀನಿ ಮಂಚಯ್ಯ. ಅರೆ ಕರುಣ, ನೀನು ಇಲ್ಲೇನು ಮಾಡ್ತಿದ್ಯಾ? ಅದು ಭೀಮ್ ಬಾವ ರಮಾ ಇನ್ನೂ ಬಂದಿಲ್ಲ. ಹೊತ್ತು ಬೇರೆ ಆಯ್ತು. ಅದಕ್ಕೆ ಅವರಿಗೋಸ್ಕರ ಕಾಯ್ತಿದ್ದೀನಿ. ನನಗೂ ಅದೇ ಯೋಚನೆ ಆಗ್ತಿದೆ. ಆದರೆ ಇನ್ನೊಂದು ವಿಷಯನೂ ಯೋಚನೆ ಮಾಡ್ತಿದ್ದೀನಿ. ಏನು ವಿಷಯ? ಏನಂದರೆ, ನಾನು ಕೇಳಿದ ಪ್ರಕಾರ ನೀನು ಮತ್ತು ಲಕ್ಷ್ಮಿ ಕೆಲ್ಸಕ್ಕೆ ಹೋಗೋದು ಕಡೆ ಸಂಬಳನ ಸರಿಯಾದ ಸಮಯ ಕೊಡ್ತಾರಂತೆ. ಅಂಥದ್ರಲ್ಲಿ ನಿಮಗೆ ಇನ್ನೂ ಯಾಕೆ ಕೊಟ್ಟಿಲ್ಲ? ಏನಾಯಿತು? ಏನಾದರೂ ಹೇಳು. ಸರಿಯಾಗಿ ಸಂಬಳ ಕೊಟ್ಟಿದ್ದಿದ್ರೆ ನಿಮ್ಮ ತಲೆನೋವು ಔಷಧಿಗೆ ದುಡ್ಡು ನಾನು ಬೇರೆಯವ್ರ ಹತ್ರ ಕೇಳಕ್ಕೆ ಹೋಗ್ತಿದ್ನಾ? ಮತ್ತೆ ಸಂಬಳ ಯಾವಾಗ ಕೊಡ್ತಾರಂತೆ? ಕೊಟ್ಟು ಕೂಡಲೇ ನಾನು ನಿಮ್ಗೆ ಬಂದು ಹೇಳ್ತೀನಿ. ಅದು ಏನಂತ ಅಂದರೆ, ಗಂಡ ಮನೇಲಿ ಕೂತ್ಕೊಂಡು ಯಾವುದೇ ಕೆಲಸಕ್ಕೆ ಹೋಗ್ದಿರಾ ಹೆಂಡತಿ ಮಾತ್ರ ಕೆಲಸಕ್ಕೆ ಹೋಗ್ತಿದ್ರೆ ಆ ಹೆಂಡತಿ ಸುಳ್ಳು ಹೇಳೋದು ಸಹಜ ಅಂತೆ. ನಾನು ಕೈ ಮುಗಿತೀನಿ. ಮತ್ತೆ ಗಂಡ ಅನ್ನೋ ಮಾನಸಿಕತೆಯಿಂದ ನಾವಿಬ್ರು ದಯಮಾಡಿ ಜಗಳ ಆಡೋದು ಬೇಡ. ಅಯ್ಯೋ ಇಲ್ಲ, ನೀನು ತಪ್ಪು ತಿಳ್ಕೊತಿದ್ಯಾ. ನಾನು ಹಾಗೆ ಸುಮ್ಮನೆ ಕೇಳ್ತಾ ಇದ್ದೆ ಅಷ್ಟೆ, ಜಗಳ ಆಡೋ ಉದ್ದೇಶದಿಂದಲ್ಲ. ಬಾಲನ್ ತಲೆಯಲ್ಲಿ ಅನುಮಾನದ ಹುಳ ಬಿಟ್ಟಿದ್ದೀನಿ. ಗಂಡಸು ಅನ್ನೋ ಭಾವ ಒಂದ್ಸಲ ಬಂದರೆ ಸಾಕು, ಅದ್ಯಾವತ್ತೂ ಹೋಗೋ ಅಂಥದ್ದಲ್ಲ. ಅವಕಾಶ ಸಿಕ್ಕಾಗೆಲ್ಲ ಕರುಣ ನಿಂಗೋಸ್ಕರ ಬಾಲನ್ನ ಮೊದಲಿನ ಥರಾನೇ ಮಾಡಿಬಿಡ್ತೀನಿ. ಸರಿ, ನಾನು ಒಳಗೆ ಹೋಗಿರ್ತೀನಿ. ಹೊರಗೆ ತುಂಬ ಚಳಿ ಇದೆ. ಈಗ ಸ್ವಲ್ಪ ತಲೆನೋವು ಕೂಡ ಕಮ್ಮಿ ಆಗಿದೆ. ನೀನು ಬಾ. ಬರ್ತೀನಿ. ಸ್ವಲ್ಪ ಹೊತ್ತು ಭೀಮಾರಾಮ ಬಂದ್ಬಿಡ್ಲಿ, ಒಟ್ಟಿಗೆ ಬರ್ತೀವಿ. ನಾಳೆ ಲಕ್ಷ್ಮಿ ಹತ್ರ ಮೊದಲು ಮಾತಾಡಬೇಕು. ರಮಾ,
ಅಡ್ಗೆ ಆಗಿದೆ. ನೀನು ಭೀಂಬಾವ ಇಬ್ರು ಬಂದು ಒಟ್ಟಿಗೆ ಊಟ ಮಾಡಿ. ಸರಿ. ಭೀಂಬಾವ, ನಾಳೆ ಕೋರ್ಟಲ್ಲಿ ಕೇಸ್ ನಮ್ ಕಡೆನೇ ಆಗುತ್ತೆ ಅಲ್ವಾ? ತೊಂದರೆ ಇರೋದೇ ಅಲ್ಲಿ. ಕೆಲ್ಸಗಾರರ ಸಹಾಯ ಇಲ್ಲದೆ ನಾವ್ ಏನೂ ಮಾಡಕ್ಕಾಗಲ್ಲ. ಆದ್ರೆ ಕೆಲ್ಸಗಾರರು ಸಹಾಯ ಮಾಡ್ತಾರ ನಮ್ಗೆ? ಪರಿಹಾರ ಇದೆ, ಆದರೆ ನಮ್ಮ ಹತ್ರ ಸಮಯ ಬಹಳ ಕಮ್ಮಿ ಇದೆ. ಒಂದು ಕೆಲಸ ಮಾಡೋಣ, ಭೀಮನ ಹತ್ರ ಮಾತಾಡೋಣ. ನಾವು ಬೀದಿಗೂ ಹೋಗೋಣ. ಏನೋ ಒಂದು ಸಿಕ್ಕತ್ತೆ ಸಾಕ್ಷಿಯಾಗಿ ನಮ್ಗೆ. ಅದಕ್ಕೆ ನೀವು ಹೇಳ್ತಾ ಇರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಈಗ ನಮ್ಮ ಜಾತಿಯವರು ಬೊಂಬೈನಲ್ಲಿ ಎಷ್ಟು ಜನ ಇದ್ದಾರೆ ಹೇಳಿ? ಎಷ್ಟೊಂದು ಕಾಲೋನಿಗಳಿವೆ ಹೇಳಿ? ಎಲ್ಲೆಲ್ಲಿಗೆ ಅಂತ ಹೋಗೋದು, ಯಾರ್ಯಾರ ಹತ್ರ ಮಾತಾಡೋದು, ಅದು ಒಂದು ರಾತ್ರಿಲಿ. ಮತ್ತು ಪೂನಾವಾಲಾ ಸರ್ ಇವತ್ತು ಹೇಳಿದ್ರು, ನಾಳೆ ಒಂದು ವೇಳೆ ಕೋರ್ಟಲ್ಲಿ ಸರಿಯಾಗಿ ಸಾಕ್ಷಿ ಮಂಡನೆ ಮಾಡಲಿಲ್ಲ ಅಂದರೆ ಜಡ್ಜ್ ಸಾಹೇಬ್ರು ನಾಳೆನೇ ಕೇಸನ್ನು ವಜಾ ಮಾಡ್ತಾರೆ. ಕೇಸ್ ವಾಪಸ್ ತಗೋಬೇಕು ಅಂತ ಇನ್ನೂ ಅನ್ನಿಸ್ತಿಲ್ವಾ ನಿನ್ಗೆ? ಇದ್ರಿಂದ ಮಂಚ ಏನಾದ್ರೂ ಹೊರಗೆ ಬರ್ಬೋದಲ್ವಾ? ಅಮ್ಮ, ನನ್ನ ಮಾತನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಮೇಲೆ ನಂಬಿಕೆ ಇಡಿ. ಮಂಚ ಅಣ್ಣನಿಗೆ ಏನೂ ಆಗೋದಿಲ್ಲ. ಹೇಗ್ ನಂಬ್ಲಿ ನಿನ್ನ? ನಂಗ್ ವಿಷಯ ಬಂತು. ಯಾವ ವ್ಯಕ್ತಿ ಮಂಚಯ್ಯನ್ ವಿರುದ್ಧ ದೂರ್ ಕೊಟ್ಟಿದಾನೋ ಆ ವ್ಯಕ್ತಿ ಹತ್ರನೇ ನಿನ್ ಸಹಾಯ ಕೇಳ್ಕೊಂಡು ಹೋಗಿದ್ದೆ ಅಂತ. ಭೀಮಾ, ನೀನೆಂತೋನು ಅಂದ್ರೆ ಈ ಕೇಸ್ ಗೆಲ್ಬೇಕು ಅನ್ನೋ ಹಠದಲ್ಲಿ ಒಬ್ಬ ಅಲ್ಲ, 100 ಮಂಚಯ್ಯನಂತೋರ್ನ ಬಲಿ ತಗೋತ್ಯಾ? ನಿಂಗೆ ನಿನ್ ಹಠನೇ ಮುಖ್ಯ. ಸರ್ಸಮ್ಮ, ಆರೋಪ ಮಾಡೋಕ್ಕೂ ಮುಂಚೆ ಮೊದಲು ಯೋಚನೆ ಮಾಡಿ. ರಮಾ, ಇದ್ರಲ್ಲಿ ಅವ್ರ ತಪ್ಪೇನಿದೆ? ಸರಿಯಾಗಿ ಹೇಳ್ತಿದಾರಲ್ವಾ? ಮತ್ತವ್ರ ಹೆಂಡತಿಯಾಗಿ ತನ್ನ ಗಂಡನ ಬಗ್ಗೆ ಯೋಚಿಸ್ತಾ ಇನ್ಯಾರ ಬಗ್ಗೆ ಯೋಚಿಸ್ತಾರೆ? ನನಗೂ ನನ್ನ ಗಂಡನ ಬಗ್ಗೆ ಯೋಚನೆ ಇದೆ. ಹಾ, ಇದು ನನ್ನ ಭಾವನೆಗಳೇ ಇರ್ಬೋದು. ಹಾಗಂತ ಬಾಯಿಗೆ ಬಂದಾಗ ಮಾತಾಡಬಾರ್ದು ಅಲ್ವಾ? ನೀವು ಯಾವಾಗ್ಲೂ ಬೇರೆಯವ್ರ ಮಾತನ್ನ ಕೇಳ್ತೀರಾ, ಆದ್ರೂ ಇವ್ರು ಹೀಗೆ ಮಾತಾಡ್ತಿದ್ದಾರೆ. ನೋಡಿ ಸರ್ಸಮ್ಮ, ನೀವೇನು ಯೋಚನೆ ಮಾಡಬೇಡಿ. ನಿಮ್ ಗಂಡಂಗೆ ಏನೂ ಆಗಲ್ಲ, ನಾನು ಮಾತು ಕೊಡ್ತಿದ್ದೀನಿ. ನೀನೇ ಇಟ್ಕೋ. ನೀನು ಬೇಡ, ನಿನ್ ಮಾತು ಬೇಡ. ನಿನ್ ಗಂಡ ಹೇಗ್ ಭರವಸೆ ಕೊಡ್ತಾನೋ ಈಗ ನೀನು ಅದೇ ಮಾಡ್ತಿದ್ಯಾ. ನಿನ್ ಮೇಲೆ ಯಾಕೆ ನಂಬಿಕೆ ಇಡ್ಲಿ? ನೀನೇನ್ ಮಾಡಿದ್ಯಾ ಅಂತ ನಿನ್ ಮಾತು ಕೇಳಲಿ? ನಂಗೊಬ್ಳಿಗೆ ಅಲ್ಲ, ವಟಾರ್ದವ್ರಿಗೆಲ್ಲ ಗೊತ್ತಿರೋದೆ. ನನ್ ಬಾಯಿ ಮುಚ್ಚಿಸಿದ್ರೆ ಭೀಮ್ರಾವ್ ಆರಾಮಾಗಿರ್ಬೋದು ಅಂತಷ್ಟೇ. ಹಾ, ನಾನು ಇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನಿಮ್ ಗಂಡ ಸುರಕ್ಷಿತವಾಗಿ ಮನೆಗೆ ಬರ್ಲಿಲ್ಲ ಅಂದ್ರೆ ನಾನು ಎಲ್ಲ ಬಿಟ್ಟು ಸಂಸಾರ ತ್ಯಾಗ ಮಾಡ್ತೀನಿ. ಯಾವತ್ತೂ ವಾಪಸ್ ಬರಲ್ಲ. ರಮಾ, ಏನ್ ಹೇಳ್ತಾ ಇದೀಯ ನೀನು? ಸರಿಯಾಗಿ ಹೇಳ್ತಿದ್ದೀನಿ. ಕೋಪದಲ್ಲಿ ಹೇಳ್ತಿರೋ ಮಾತಲ್ಲ ಇದು. ನನಗ್ ನನ್ ಗಂಡನ ಮೇಲಿರೋ ನಂಬಿಕೆ ಇದು. ವಿಶ್ವಾಸನ ಮುಖ ನೋಡು. ಎಲ್ರೂ ವಿಶ್ವಾಸನೂ ಸಾಯಿಸಿದಾನೆ ಇವನು. ಅದಲ್ದೆ ಹೇಗ್ ನಿಂತಿದ್ದಾನೆ ನೋಡು ಇವಾಗ. ಯಾರು ಇವನ್ ಜೊತೆ ಇರಲ್ಲ. ಭೀಮಣ್ಣ, ಭೀಮಣ್ಣ, ನಿಮ್ಮ ಹೆಸರಲ್ಲಿ ಇದೊಂದು ಪತ್ರ ಬಂದಿದೆ. ಪತ್ರನ ಯಾರು ಕೊಟ್ರು ನಿಂಗೆ? ಯಾರೋ ಮುಖ ಮುಚ್ಕೊಂಡಿರೋ ವ್ಯಕ್ತಿ ಬಂದಿದ್ರು. ಏನ್ ಬರ್ದಿದ್ದಾರೆ ಅಂತ ಓದಿ. ಸರಿ ಮೂರ್ತಿ, ನೀನೀಗ ಮನೆಗೆ ಹೋಗು, ತುಂಬ ತಡ ಆಗಿದೆ. ಆಯ್ತಣ್ಣ. ರಮಾ, ಬಾ ನನ್ನ ಜೊತೆ. ಅಪ್ಪ, ಅತ್ತೆ, ಅಣ್ಣ,
ನೀವೆಲ್ರೂ ಬನ್ನಿ ನನ್ನ ಜೊತೆ. ಆದ್ರೆ ಭೀಮಾ, ವಿಷಯ ಏನು ಅಂತ ಹೇಳು. ದಾರಿಲಿ ಹೋಗ್ತಾ ಹೇಳ್ತೀನಿ, ಬನ್ನಿ. ಅರೆ ಭೀಮಾ, ನನ್ನ ಮಾತಾದ್ರೂ ಕೇಳು. ಎಲ್ಲಿ ಹೋದ್ರು ಇವರೆಲ್ಲ? ನೋಡೇ ಬಿಡೋಣ. ತುಂಬಾ ಧನ್ಯವಾದಗಳು ಸರ್. ನಮಗ್ ಸಹಾಯ ಮಾಡಕ್ ಒಪ್ಕೊಂಡು ಇಲ್ಲಿಗೆ ಬಂದಿದ್ದೀರಾ. ಭೀಮ್ರಾವ್, ನಾನು ನನ್ನ ಹೆಂಡತಿ ಮಕ್ಕಳು ಸಂಸಾರನ ಕಾಪಾಡ್ಕೋಬೇಕಿತ್ತು. ಅದಕ್ಕೆ ಸುಳ್ಳು ದೂರು ಕೊಟ್ಟೆ. ಆದ್ರೆ ನೀನಿಬ್ರೂ ಕಾಪಾಡ್ಕೋಬೇಕು. ನಾನು ಕೋರ್ಟ್ ತೀರ್ಪನ್ನ ಬದಲಾಯಿಸೋಕ್ಕಾಗಲ್ಲ, ಆದ್ರೆ ನಿನಗೆ ಸಹಾಯ ಖಂಡಿತ ಮಾಡ್ತೀನಿ. ನೀನೇನು ಭಯ ಪಡ್ಬೇಡ. ಆಫೀಸ್ ಬಾಗ್ಲು ತೆಗಿತೀನಿ. ಭೀಮಾ, ಇವತ್ತಲ್ಲಿ ಹೋಗೋದಕ್ಕೆ ಆಫೀಸಲ್ಲಿ ಏನಿದೆ? ಅಪ್ಪ, ಹಳೆ ಪತ್ರಿಕೆಯಲ್ಲಿ ಬರ್ದಿರುವಂಥ ವರದಿನ ತಗೋಬೇಕು. ಆದ್ರೆ ಈ ಸರಿ ಹೊತ್ತಲ್ಲಿ ಹೀಗೆ ಮಾಡಕ್ ಬಂದಿರೋದು, ಅದು ಮಾಲೀಕರಿಗೆ ಗೊತ್ತಾಗದೆ ಬಂದಿರೋದು ಕಳ್ಳತನ ಅನ್ನಿಸ್ಕೊಳ್ಳುತ್ತೆ. ನಮ್ಮ ಮೇಲೂ ಆರೋಪ ಬರುತ್ತೆ. ನೋಡು ಮಗನೆ, ಹೀಗೆ ರಾತ್ರಿ ಯಾರೋ ಕಚೇರಿ ಮುಂದೆ ನಾವು ನಿಂತ್ಕೊಳ್ಳೋದು, ಸಭೆ ಮಾಡೋದು ಅಪರಾಧನೂ ಅಲ್ಲ, ಹಾಗೆ ತಪ್ಪನೂ ಅಲ್ಲ. ಆದ್ರೆ ನ್ಯಾಯ ಅನ್ನೋದು ಹೇಗಾದ್ರೂ ಪಡಿಲೇಬೇಕು, ಅದೇ ಮುಖ್ಯ. ನಾವೆಲ್ಲರೂ ಇಲ್ಲೇ ಇದ್ದು ನೋಡ್ಕೊಳ್ತಾರಣ, ಸರಿನಾ? ಸರಿ, ತೆಗೀರಿ. ಈ ಸಲನು ಭೀಮ್ರಾವ್ ಗೆದ್ಬಿಟ್ರೆ ನನ್ ಅತಿ ದೊಡ್ಡ ಸೋಲಾಗ್ಬೋದಿದು. ನಾನ್ ಈ ಸಲ ಸೋಲ್ಬಾರ್ದು. ಕೊಡಿ, ಇಲ್ಲಿಡಿ. ಈಗ ಸರಿ, ಈಗ ನಾವಿದ್ರಲ್ಲಿ ಯಾವ ಪತ್ರಿಕೆನ ಹುಡುಕ್ಬೇಕು ಅಂದ್ರೆ ಅದರಲ್ಲಿ ಈ ತರ ಬರ್ದಿರ್ಬೇಕು. ಎಲ್ಲಾದ್ರೂ ಕೆಳಜಾತಿಯ ವ್ಯಕ್ತಿ ಕೆಳಜಾತಿಯ ಹುಡುಗನನ್ನ ಕುದುರೆಯಲ್ಲಿ ಕರ್ಕೊಂಡು ಬರ್ತಿದ್ರೆ ಅವನ್ನ ಕೆಳಗಿಳಿಸಿರೋ ಸುದ್ದಿ ಇರಬೇಕು. ಹ, ನೀವು ಅದ್ರಲ್ಲಿ ಹುಡುಕಿ. ಸಾಹೇಬ್ರೆ, ಆ ಭೀಮ್ರಾವ್ ಪ್ರಕಾಶನ್ ಹತ್ರ ಏನ್ ಸಹಾಯ ಕೇಳ್ಕೊಂಡು ಬಂದಿದ್ದ ಅಂತ ಗೊತ್ತಿಲ್ಲ. ಅಯ್ಯೋ, ಸಹಾಯ ಮಾಡಕ್ಕಾಗಲ್ಲ ಅಂತ ಹೇಳದ್ನಲ್ಲ, ಮತ್ತೆ ಇಷ್ಟೊಂದು ಯಾಕೆ ಯೋಚನೆ ಮಾಡ್ತಿದ್ಯಾ? ಅದೇನ್ ಗೊತ್ತಾ, ನಿನ್ ಸ್ನೇಹಿತ ಸುಳ್ಳು ಸಾಕ್ಷಿ ಹೇಳಿದ್ನಲ್ಲ ಆ ಮಂಚಯ್ಯನ ವಿರುದ್ಧ, ಅದಕ್ಕೆ ಬಂದಿರ್ತಾನೆ ಭೀಮ್ರಾವ್. ಅವ್ನಿಗೆ ತಪ್ಪು ಸರಿ ಏನು ಅಂತ ತಿಳಿಸೋದಿಕ್ಕೆ. ಅದು ಬಿಟ್ರೆ ಅವನಿಗೆ ಬೇರೆ ಕೆಲಸ ಏನಿದೆ ಅಂತ. ಗಾಯ ಹೋಗ್ಲಿ ಬಿಡು, ಅದ್ರ ಬಗ್ಗೆ ಏನು ಯೋಚನೆ ಮಾಡೋದಿದೆ. ಈಗಂತೂ ನಾವೆಲ್ಲರೂ ನಾಳೆ ಬೆಳಗ್ಗೆ ಅದೇ ಕೋರ್ಟಲ್ಲಿ ಪೂರ್ಣನ್ ಕೇಸ್ ನಡೀತಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಮತ್ತೆ ವಕೀಲರು ನನ್ನ ಹತ್ರ ಹೇಳಿದ್ದಾರೆ, ಅವ್ರ ಪ್ರಕಾರ ನಾಳೆ ಬೆಳಗ್ಗೆ ಆ ಪೂರ್ಣನ್ ಕೇಸು ಶಾಶ್ವತವಾಗಿ ಮುಚ್ಚೋಗುತ್ತೆ ಅಂತ. ನಾವು ಗೆದ್ದು ಬಿಟ್ವಿ ಅಂತ ತಿಳ್ಕೊಳ್ಳಿ ಮಾಲೀಕ್ರೆ. ನೋಡಿ, ಕೇಸ್ ಮುಗಿದ್ಮೇಲೆ ಆ ಭೀಮ್ರಾವ್ ಕೋರ್ಟಿನ ಹೊರಗೆ ಹ್ಯಾಪ್ ಮೊರೆ ಹಾಕೊಂಡು ಹೇಗ್ ನಿಂತಿರ್ತಾನೆ ಅಂತ. ಹೌದು, ನಾಳೆ ಬೆಳಕು ಹರಿಯೋದಕ್ಕೆ ಇನ್ನೂ ಸಮಯ ಇದೆ. ಅಂದ್ರೆ ಏನ್ ಹೇಳ್ಬೇಕು ಅಂತಿದ್ಯಾ? ನಿಮ್ ಆ ಪ್ರಕಾಶ ಕದ್ದು ಮುಚ್ಚಿ ಭೀಮ್ರಾವ್ ಮತ್ತು ಅವನ ಕಡೆಯವ್ರನ್ನ ಭೇಟಿ ಮಾಡಿದಾನೆ. ಅದು ಕೂಡ ನಿಮ್ ಆಫೀಸ್ ಮುಂದೆನೆ. ನನ್ನ ಆಫೀಸ್ ಮುಂದೆನಾ? ನನ್ನ ಆಫೀಸ್ ಮುಂದೆ ಏನ್ ಕೆಲಸ ಅವ್ರಿಗೆ? ಮಾಲೀಕ್ರೆ, ನನ್ ಏನ್ ಅನ್ಸ್ತಿದೆ ಅಂದ್ರೆ, ಆ ಭೀಮ್ರಾವ್ ಆ ಕೆಲ್ಸಗಾರನ ಜೊತೆ ಸೇರ್ಕೊಂಡು ನಿಮ್ ಪತ್ರಿಕೆ ಆಫೀಸ್ ಒಳಗಡೆ ಏನಾದ್ರೂ ಹುಡುಕ್ತಿರ್ಬೋದಾ ಅಂತ. ಹೀಗಿರ್ಬೋದಲ್ವಾ? ಬನ್ನಿ, ಅದೇನು ಅಂತ ನೋಡೋಣ. ಆಫೀಸ್ ಒಳಗಡೆ ಅವ್ರು ಒಂದ್ ವೇಳೆ ಸಿಕ್ಕಿದ್ರೆ ಕಳ್ತನದ ಆರೋಪದ ಮೇಲೆ ಜೈಲಲ್ಲಿ ಕೂರಿಸ್ತೀನಿ. ಆ ಭೀಮ್ರಾವ್ ನಾಳೆ ಕೋರ್ಟಿಗೆ ಬರ್ದೇ ಇರೋ ತರ ಮಾಡ್ತೀನಿ. ಹಾ, ಇನ್ಸ್ಪೆಕ್ಟರ್ ಹೇಳೋದು ಸರಿಯಾಗಿದೆ. ನಡ್ರಿ ಹೋಗೋಣ. ನೇರವಾಗಿ ಸಿಕ್ಕಾಕೋ ಭೀಮಾ. ಇವತ್ತು ನೇರವಾಗಿ ಜೈಲ್ಗೆ ಸೇರೋದು ನೀನು. ಆಮೇಲೆ ಕಾಪಾಡಕ್ ಹೋಗು ಅಪೂರ್ಣನ್ನ, ಮಂಚಯ್ಯನ.
ಕಡೆ ಒಂದು ಕಣ್ಣಿಟ್ಟಿರಿ, ಯಾರಾದ್ರೂ ಬಂದ್ರೆ ಹೇಳಿ. ನಮಗೆ ಬೇಕಾಗಿರೋದು ಸಿಕ್ತೋ ಇಲ್ವೋ? ಸಾಕಷ್ಟು ಸುದ್ದಿ ಸಿಗ್ತದೆ. ನಮ್ ಕೆಲಸ ಆಯ್ತು ಅಂತ ಕಾಣಿಸುತ್ತೆ. ಅಪ್ಪ ಅಪ್ಪ ನೋಡ್ತಾ ಇರಿ, ಯಾರಾದ್ರೂ ಬಂದ್ರೆ ಹೇಳಿ ಆಯ್ತಾ? ಭೀಮಾ, ಬೇಗ ಮುಗಿಸು. ಮೇಘನಾಥ್ ಅವ್ರು ಬರ್ತಿದ್ದಾರೆ ಅನ್ಸುತ್ತೆ. ನಾವ್ ಈಗಿಂದೀಗ್ಲೇ ಹೊರಡ್ಬೇಕು. ಏನು? ಭೀಮಾ ಬಾ ಬೇಗ. ಅಣ್ಣ ಬನ್ನಿ ಹೋಗೋಣ. ಬೀಗ ತೆಗೆದಿದೆಯಲ್ಲ ಮಾಲೀಕ್ರೆ, ಅಂದ್ರೆ ಆಫೀಸ್ ಒಳಗಡೆ ಹೋಗಿದಾರ ಅವರು. ಅಂದ್ರೆ ಇಲ್ಲೇನೋ ಆಗಿದೆ. ನಾವು ಸಿಕ್ಕಾಕೊಂಡ್ವಿ ಅನ್ನಿಸ್ತಿದೆ. ಆದ್ರೂ ಪತ್ರಿಕೆ ಆಫೀಸಲ್ಲಿ ಏನ್ ಕದಿಯೋಕ್ ಸಾಧ್ಯ? ಅಂದ್ರೆ ಒಳಗಡೆ ಏನಾದ್ರು ದುಡ್ಡಿದ್ಯಾ? ಹಾ, ಒಳಗ್ ಹೋಗಿ ನೋಡಿದ್ರೆ ಎಲ್ಲಾನು ತಿಳಿಬಹುದು. ಹಾ, ನಡೀರಿ ನೋಡೋಣ. ಅಪ್ಪ, ಎಲ್ಲ ಹೇಗಿದೆಯೋ ಹಾಗೇ ಇದೆಯಲ್ಲ. ಅವರು ಒಳಗೆ ಬಂದಿದ್ದಾರೆ ಅನ್ನೋದೇ ಅನುಮಾನ. ಅಕಸ್ಮಾತ್ ಒಳಗೆ ಬಂದಿದ್ರು ಏನಾದರೂ ಒಂದು ಎತ್ಕೊಂಡು ಹೋಗಿರ್ತಾರೆ. ಆದರೆ ಏನು ತಗೊಂಡು ಹೋಗಿರ್ಬೋದು? ಅದ್ರ ಬಗ್ಗೆ ನಮಗೆ ನಾಳೆ ಬೆಳಗ್ಗೆನೇ ಗೊತ್ತಾಗೋದು. ಹೌದು ಮಗನ, ನೀನ್ ಹೇಳೋದೇನೋ ಸರಿಯಾಗಿದೆ. ಆ ಭೀಮ್ರಾವ್ ಇದಾನಲ್ಲ, ಸಖತ್ ಬುದ್ಧಿವಂತ ಇದ್ದಾನವನು. ಏನಾದ್ರೂ ಮುಖ್ಯವಾದ್ನೇ ಹುಡ್ಕೋಕ್ ಬಂದಿರ್ತಾನವನು. ಭೀಮ ಕಾರಣ ಇಲ್ಲದೆ ಅಂತೂ ಬಂದಿರಲ್ಲ ಇಲ್ಲಿಗೆ. ಯಾಕೆ ಬಂದಿರ್ಬೋದು ಇಲ್ಲಿಗೆ? ಯಾರ ಹಣೆ ಬರ ಹೇಗಿದೆಯೋ ಏನೋ. ನನ್ನ ಹಣೆ ಬರಕ್ಕೆ ಇಂಥ ಹೆಂಡತಿ ಸಿಕ್ಕಿದಾಳೆ. ಗಂಡ ಮಕ್ಕಳು ವಿರುದ್ಧನೇ ನಿಂತಿದ್ದಾಳೆ. ಇಂಥವಳು ನಮ್ಮಂಥವ್ರ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ. ಇರ್ಲಿ ಬಿಡಿಯಪ್ಪ, ನಾವ್ ಹೇಗೆ ನಮ್ಮ ದಾರಿಲಿ ಹೋಗ್ತಾ ಇದೀವೋ ಅವರು ಕೂಡ ಅವ್ರ ದಾರಿಲಿ ಹೋಗ್ತಾ ಇದ್ದಾರೆ. ಹೌದು ಮಾವ, ಹಾಗೆ ನಾವು ನಮ್ಮ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರೋಣ. ಇನ್ನಾನು ನಿಮ್ಮ ಜೊತೆ ಇರೋಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಹೆಚ್ಚಿಗೆ ನಿಮಗೆ ಸಹಾಯ ಮಾಡೋಕ್ಕೂ ಆಗಲ್ಲ. ಕದ್ದು ಮುಚ್ಚಿ ನಿಮಗೆ ಸಹಾಯ ಮಾಡಬಲ್ಲೆ ಹೊರತು ಎದುರಾಕೊಂಡು ಮಾಡೋಕ್ಕಾಗಲ್ಲ. ನೀವೇ ನೋಡಿದ್ರಲ್ಲ ನನಗೆ ನನ್ನ ಕುಟುಂಬಕ್ಕೆ ಹೇಗೆ ಮಾಡಿದ್ರು ಅಂತ. ಒಂದು ವೇಳೆ ನಾನು ಸಹಾಯ ಮಾಡಿದ್ರ ಬಗ್ಗೆ ಸಾಕ್ಷಿ ಸಿಕ್ಕಿದ್ರೆ ನಮ್ಮನ್ನ ಜೀವಂತವಾಗಿ ಉಳಿಸಲ್ಲ ಅವರು. ಆಗ್ಲಿ, ನೀವಿಷ್ಟು ಸಹಾಯ ಮಾಡಿದ್ದೆ ದೊಡ್ಡದು ನಮಗೆ.
ಹಾಗೆ ನನ್ನ ಹೆಂಡತಿ ನಮಗೆ ಸಹಾಯ ಮಾಡೋದು ಬಿಟ್ಟು ನಮ್ಮ ವಿರುದ್ಧನೇ ನಿಂತಿದ್ದಾಳೆ. ನೀವು ನಮಗೆ ಇಷ್ಟು ಮಟ್ಟಿಗೆ ಸಹಾಯ ಮಾಡಿದ್ದೀರಾ, ಅದೇ ದೊಡ್ಡದು. ಇವರೆಲ್ಲ ಹೋಗ್ಲಿ ಬಿಡಿ, ಆಮೇಲೆ ನಾವೆಲ್ಲ ನಮ್ಮ ಕೆಲಸ ನೋಡ್ಕೊಳ್ತೀವಿ, ಸರಿ ಅಲ್ವಾ?